ನಮಸ್ಕಾರ ಫ್ರೆಂಡ್. 22 ಏಪ್ರಿಲ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನ್ಯೂಸ್ ಬಂದಿದ್ದು ಕಾಶ್ಮೀರದ ಪಹಲ್ಗಾಮ್ ಅಲ್ಲಿ ಟೂರಿಸ್ಟರ್ಸ್ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರು ಅಂತ. ಸೊ ಇದು ರಿಯಲಿ ಹರ್ಟ್ ಆಯ್ತು. ಈ ಟೆರರಿಸ್ಟ್ ಅಟ್ಯಾಕಿಗೆ ಭಾರತದ ಕಡೆಯಿಂದ ಕೂಡ ಒಂದು ಒಳ್ಳೆ ಉತ್ತರ ಬಂದೇ ಬರುತ್ತೆ ಅಂತ ನಾವು ಆಶಿಸ್ತಾ ಇದ್ದೀವಿ. ಇನ್ನು ಇದ್ರ ಬೆನ್ನಲ್ಲೇ US ಮಾರ್ಕೆಟ್ ಅಲ್ಲಿ ಬಂದ ರಿಕವರಿ ಕಾರಣ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಒಂದು ಗ್ಯಾಪ್ ಅಪ್ ಓಪನಿಂಗ್ ನ ನೋಡಿದ್ವಿ. ಈ ಗ್ಯಾಪ್ ಅಪ್ ಓಪನಿಂಗ್ ನಂತರ ಈ ಟೆರರಿಸ್ಟ್ ಅಟ್ಯಾಕ್ ಇಂದ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಮಾರ್ಕೆಟ್ ಅಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂತು. ಅಲ್ಲಿಂದ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ರಿಕವರಿ ಬಂದ್ರೆ ಕೂಡ ಎಂಡ್ ಆಫ್ ದ ಡೇ ಹೈನ ನಿಫ್ಟಿ ಕ್ರಾಸ್ ಮಾಡಲಿಲ್ಲ. ಈವನ್ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಡೇ ಲೋನ್ ಅಲ್ಲೇ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದು ಎಲ್ಲಿವರೆಗೆ ಮುಂದುವರಿಬಹುದು ಅಂತಂದ್ರೆ, ಇಲ್ಲಿ ಭಾರತ ಕೂಡ ತನ್ನ ಕಡೆಯಿಂದ ಈ ಟೆರರಿಸ್ಟ್ ಅಟ್ಯಾಕ್ ಮೇಲೆ ಒಂದು ದಾಳಿ ನಡೆಸಬೇಕಾಗತ್ತೆ. ಏನಾದ್ರೂ ಒಂದು ಪ್ರತ್ಯುತ್ತರ ಸಿಕ್ಕದ ಮೇಲೆ ಅಲ್ಲಿಂದ ಮಾರ್ಕೆಟ್ಗೆ ಸ್ವಲ್ಪ ಪಾಸಿಟಿವಿಟಿ ಮತ್ತೆ ಬರೋ ಚಾನ್ಸಸ್ ಇದೆ. ಅಲ್ಲಿವರೆಗೂ ಮಾರ್ಕೆಟ್ ಅಲ್ಲಿ ನಾನು ಕರೆಕ್ಷನ್ ಆಗುತ್ತೆ ಅಂತ ಹೇಳಲ್ಲ, ಆದ್ರೆ ನೆಕ್ಸ್ಟ್ ಮೂಮೆಂಟಮ್ ಬರೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈ ಪಾಯಿಂಟ್ ನ ಇಟ್ಕೊಂಡು ಈಗ ನಾವು ಮಾರ್ಕೆಟ್ ಅನಾಲಿಸಿಸ್ ಮಾಡೋಕೆ ಶುರು ಮಾಡೋಣ. ಇನ್ನು ನಾವು ಮುಂದುವರಿಯೋದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಕಡೆ ಚೆಕ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಈಗ ನಿಯರ್ 16 ಹತ್ರ ಇದೆ. ಸೊ ಇಲ್ಲಿ ನೀವು ನೋಡಬಹುದು ಸ್ಟಾರ್ಟಿಂಗ್ ಆಫ್ ದ ಡೇ ಇದು 16 ಮೇಲೆ ಹೋಗಿತ್ತು, ಈಗ 16 ಹತ್ರ ಇದೆ. ಸೊ ಇದು 16 ಮೇಲೆ ಹೋಗಕ್ಕೆ ಶುರು ಆದ್ರೆ ಮಾರ್ಕೆಟ್ ಅಲ್ಲಿ ಕ್ಲಿಯರ್ನೆಸ್ ಬರೋ ಚಾನ್ಸಸ್ ಇರುತ್ತೆ. ಇದನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಇದನ್ ಬಿಟ್ರೆ ಇತರ ಪ್ಯಾರಾಮೀಟರ್ಸ್ ಗಳೆಲ್ಲ ನಮ್ಮ ಫೇವರ್ ಅಲ್ಲೇ ಇದಾವೆ. ಇನ್ನು ನಾವು ಈಗ ಆಪ್ಷನ್ ಚೈನಿಗೆ ಬಂದ್ರೆ, ಈಗ ಆಪ್ಷನ್ ಚೈನ್ ಅಲ್ಲಿ 24,300 ಹತ್ರ ಕಾಲ್ ರೇಟರ್ಸ್ ಹೆಚ್ಚಿನದಾಗಿ ಇದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ 24,500 ಹತ್ರ ಇದ್ದಾರೆ. ಸಪೋರ್ಟ್ ಅಂತ ಬಂದ್ರೆ 24,200 ಹತ್ರ ಪುಟ್ ರೇಟರ್ಸ್, ಅಲ್ಲಿಂದ ನೆಕ್ಸ್ಟ್ 24,000 ಹತ್ರ ಹೆಚ್ಚಿನದಾಗಿ ಪುಟ್ ರೇಟರ್ಸ್ ಇದ್ದಾರೆ. ಇನ್ನು ನಿಫ್ಟಿ ಜೊತೆ ನಾವು ಬ್ಯಾಂಕ್ ನಿಫ್ಟಿ ಕೂಡ ಚೆಕ್ ಮಾಡ್ಬೇಕಾಗತ್ತೆ. ಏತಕ್ಕಂತಂದ್ರೆ ನಾಳೆ ದಿನ 24 ಏಪ್ರಿಲ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ, ಫೈನಾನ್ಸ್ ನಿಫ್ಟಿ ಜೊತೆಗೆ ಇತರ F&O ಸ್ಟಾಕ್ ಗಳ ಕೂಡ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ಹಾಗಾಗಿ ನಾವು ಇತರ ಇಂಡಸ್ಟ್ರೀಸ್ ಗಳನ್ನ ಕೂಡ ನೋಡ್ಬೇಕಾಗುತ್ತೆ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿನ ಚೆಕ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿಗೆ ಈಗಿನ ಲೆವೆಲ್ ಇಂದ ನೆಕ್ಸ್ಟ್ ಸಪೋರ್ಟ್ 55,000 ಹತ್ರ ಬರ್ತಾ ಇದೆ. ರೆಸಿಸ್ಟೆನ್ಸ್ ಡೈರೆಕ್ಟ್ ಆಗಿ 56,000 ಹತ್ರ ಇಲ್ಲಿ ಬರ್ತಾ ಇದೆ. ಸೊ ಈ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಈಗ ನಾವು ಟ್ರೇಡಿಂಗ್ ಲೆವೆಲ್ಸ್ ನ ಚೆಕ್ ಮಾಡೋಣ. ಸೊ ನಾನು ನಿಫ್ಟಿನಲ್ಲಿ ನೆಕ್ಸ್ಟ್ ಮೂವ್ ಅಥವಾ ಶಾರ್ಟ್ ಕವರಿಂಗ್ ಎಕ್ಸ್ಪೆಕ್ಟ್ ಮಾಡೋದು ನಿಫ್ಟಿ 24,500 ಮೇಲೆ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಮಾತ್ರನೇ ನಾವು ನೆಕ್ಸ್ಟ್ ಅಪ್ ಮೂವ್ ನ ನೋಡ್ತಾ ಇರ್ತೀವಿ. ಇಲ್ಲಿಂದ ಯಾವುದೇ ರಿಕವರಿನಲ್ಲಿ 24,500 ವರೆಗೆ ಯಾವುದೇ ಕ್ಷಣದಲ್ಲಿ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ 24,500 ಮೇಲೆ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಅಪ್ ಮೂವ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ನಿಫ್ಟಿ ಈಗಿನ ಲೆವೆಲ್ ಇಂದ ಏನಾದ್ರು ಅಪ್ ಮೂವ್ ಕೊಟ್ಟು 24,500 ಇಂದ ರಿಜೆಕ್ಷನ್ ಕಂಡ್ರೆ ಕೆಳಗಡೆ 24,200 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಸ್ಟಾರ್ಟಿಂಗ್ ಆಫ್ ದ ಡೇನೆ ಏನಾದ್ರು ನಿಫ್ಟಿನಲ್ಲಿ ಕರೆಕ್ಷನ್ ಬರೋಕೆ ಶುರು ಆಗಿ 24,100 ಇವತ್ತಿನ ದಿನದ ಏನು ಲೋ ಇತ್ತು ಇದನ್ನ ಬ್ರೇಕ್ ಆದ್ರೆ 24,000 ಹತ್ರ ಸಪೋರ್ಟ್ ತಗೋಬಹುದು. ಹಾಗೂ ಅಲ್ಲಿಂದ ಹೆಚ್ಚಿನ ಕರೆಕ್ಷನ್ ಬರೋಕೆ ಶುರು ಆದ್ರೆ 10-day ಮೂವಿಂಗ್ ಆವರೇಜ್ 23,700 ಇಂದ 800 ಲೆವೆಲ್ ಹತ್ರ ಬರುತ್ತೆ. ಈ ಲೆವೆಲ್ ವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ ಮೊದಲೇ ಎಕ್ಸ್ಪೈರಿ ಇದೀರ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ಈಗಿನ ಲೆವೆಲ್ ಇಂದ ಇನ್ನಷ್ಟು ಕರೆಕ್ಷನ್ ಕಾಣ್ತಾ 55,000 ಕೆಳಗಡೆ ಅಗೇನ್ ಇಲ್ಲಿ ಕೂಡ 15 ನಿಮಿಷ ಸ್ಪೆಂಡ್ ಮಾಡ್ತು ಅಂತಂದ್ರೆ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಬ್ಯಾಂಕ್ ನಿಫ್ಟಿನ ಕೆಳಗಡೆ 54,000 ವರೆಗೂ ತಗೊಂಡ್ ಬರೋ ಚಾನ್ಸಸ್ ಇರುತ್ತೆ. ಈಗಿನ ಲೆವೆಲ್ ಇಂದ ಅನದರ್ 1,400 ಪಾಯಿಂಟ್ಸ್ ವರೆಗೂ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ತಗೊಳಕ್ಕೆ ನೋಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಯಾವುದೇ ಲಾಂಗ್ ಪೊಸಿಷನ್ಸ್ ನ ಮಂತ್ಲಿ ಎಕ್ಸ್ಪೈರಿ ನಲ್ಲಿ ನೋಡ್ತಾ ಇಲ್ಲ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಡೇ ಹೈ ನಲ್ಲಿ ಕ್ಲೋಸ್ ಆಗಿದೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇದೇನಾದ್ರು 12,300 ಮೇಲೆ ಹೋಗಕ್ಕೆ ಶುರು ಆದ್ರೆ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಕೆಳಗಡೆ 12,250 ಹತ್ರ ಸ್ಟಾಪ್ ಲಾಸ್ ನ ಇಡಬಹುದು. ಸೊ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಓನ್ಲಿ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡೋಣ. ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಪುಟ್ ಪೊಸಿಷನ್ಸ್ ಏನಾದ್ರೂ ಇದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ, ಲಾಂಗ್ ಪೊಸಿಷನ್ಸ್ ಇದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡಬಹುದು. ಇನ್ನು ನಿಫ್ಟಿ ಲೆವೆಲ್ಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ರೀತಿ ನಾವು ಲೆವೆಲ್ ಟು ಲೆವೆಲ್ ಗುರುವಾರ ಮಂತ್ಲಿ ಎಕ್ಸ್ಪೈರಿನಲ್ಲಿ ಟ್ರೇಡ್ ಮಾಡೋಣ. ಆದಷ್ಟು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡ್ರೆ ಬಹಳ ಕೇರ್ಫುಲ್ ಆಗಿ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ನ
ಪ್ಲಾನ್ ಮಾಡಬೇಕಾಗತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.